ಈ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಎರಡು ಅತ್ಯಂತ ನೋವಿನ, ಆದರೆ ಮೂಲಭೂತವಾಗಿ ಸಂಪೂರ್ಣ ವಿಭಿನ್ನವಾಗಿರುವ ಜೀರ್ಣಕಾರಿ ಸಮಸ್ಯೆಗಳ ಬಗ್ಗೆ ಆಳವಾಗಿ ಚರ್ಚಿಸೋಣ. ಐಬಿಎಸ್ ಮತ್ತು ಐಬಿಡಿ. ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡರೂ ಒಳಗಿನ ಕಥೆ ಮಾತ್ರ ಬೇರೆಯೇ ಇರುತ್ತದೆ. ಈಗ ಈ ಪ್ರಶ್ನೆ ಬಗ್ಗೆ ಒಮ್ಮೆ ಯೋಚಿಸಿ. ಯಾರಿಗಾದರೂ ಹೊಟ್ಟೆಯಲ್ಲಿ ತೀವ್ರವಾದ, ಅಸಹನೀಯವಾದ ನೋವು ಬರುತ್ತಿರುತ್ತದೆ. ವೈದ್ಯರು ಕ್ಯಾಮ್ರಾ ಮೂಲಕ ಒಳಗೆ ಪರೀಕ್ಷಿಸ್ತಾರೆ, ಆದರೆ ಆಶ್ಚರ್ಯವೆಂದರೆ ಅಲ್ಲಿ ಸಂಪೂರ್ಣವಾಗಿ ಯಾವ ಸಮಸ್ಯೆಯೂ ಕಾಣುವುದಿಲ್ಲ. ಇದು ಹೇಗೆ ಸಾಧ್ಯ? ವೈದ್ಯಕೀಯ ಜಗತ್ತಿನಲ್ಲಿ ಇದೊಂದು ದೊಡ್ಡ ರಹಸ್ಯ. ಜೀರ್ಣಕಾರಿ ಸಮಸ್ಯೆಗಳ ಹಿಂದಿನ ಅಸಲಿ ಕಥೆಯನ್ನು ನಾವಿಂದು ಬಿಚ್ಚಿಡಲಿದ್ದೇವೆ. ಮೊದಲನೇದಾಗಿ ಅಲಾರಂ ಮತ್ತು ನಿಜವಾದ ಬೆಂಕಿ. ಈ ಎರಡು ಸಮಸ್ಯೆಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಒಂದು ದೊಡ್ಡ ಕಾರ್ಖಾನೆಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂದರೆ ಐಬಿಎಸ್ ಅನ್ನು ಒಂದು ದೋಷಪೂರಿತ ಅಲಾರಂ ಎಂದು ಕರೆಯಬಹುದು. ಊಹಿಸ್ಕೊಳ್ಳಿ, ಕಾರ್ಖಾನೆಯು ಸಂಪೂರ್ಣವಾಗಿ ಭದ್ರವಾಗಿದೆ, ಸುರಕ್ಷಿತವಾಗಿದೆ. ಆದರೆ ಬೆಂಕಿಯ ಅಲಾರಂ ಮಾತ್ರ ಕಾರಣವಿಲ್ಲದೆ ಜೋರಾಗಿ ಮೊಳಗುತ್ತಿದೆ. ಒಳಗಿರುವ ಕೆಲಸಗಾರರು ಸುಮ್ಮನೆ ಗಾಬರಿಯಾಗ್ತಿದ್ದಾರೆ. ಮತ್ತೊಂದೆಡೆ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂದರೆ ಐಬಿಡಿ ಎಂಬುದು ಅದೇ ಕಾರ್ಖಾನೆಯಲ್ಲಿ ಹೊತ್ತಿಕೊಂಡ ನಿಜವಾದ ಬೆಂಕಿ. ಇಲ್ಲಿ ಗೋಡೆಗಳು ಕುಸಿಯುತ್ತಿವೆ, ಕಟ್ಟಡಕ್ಕೆ ತೀವ್ರವಾದ ಭೌತಿಕ ಹಾನಿಯಾಗುತ್ತಿದೆ. ವ್ಯತ್ಯಾಸ ಬಹಳ ಸ್ಪಷ್ಟವಾಗಿಲ್ಲ ಅಲ್ವೇ? ಎರಡನೇ ಭಾಗ ಜೀರ್ಣಕಾರಿ ಗೊಂದಲದ ರೋಗನಿರ್ಣಯ. ಕ್ಲಿನಿಕ್ನಲ್ಲಿ ವೈದ್ಯರು ಈ ಎರಡೂ ಪರಿಸ್ಥಿತಿಗಳನ್ನು ಹೇಗೆ ಬೇರ್ಪಡಿಸ್ತಾರೆ ಅನ್ನೋದು ಬಹಳ ಮುಖ್ಯ. ಈ ಎರಡೂ ಸಮಸ್ಯೆಗಳ ನಡುವಿನ ಭೌತಿಕ ಲಕ್ಷಣಗಳನ್ನ ಬಹಳ ಸರಳವಾಗಿ ಅರ್ಥಮಾಡ್ಕೊಳ್ಳೋಣ. ದೋಷಪೂರಿತ ಅಲಾರಂ ಅಂದರೆ ಐಬಿಎಸ್ನಲ್ಲಿ ಕರುಳಿನ ಒಳಗೆ ಯಾವುದೇ ಭೌತಿಕ ಗಾಯಗಳಿರುವುದಿಲ್ಲ. ಹಾಗಾಗಿ ಎಂಡೋಸ್ಕೋಪಿ ಸ್ಕ್ಯಾನ್ ಮಾಡಿದಾಗ ವೈದ್ಯರಿಗೆ ಒಳಗೆಲ್ಲ ಸಂಪೂರ್ಣ ಸಹಜವಾಗಿ ಕಾಣುತ್ತದೆ. ಅಲ್ಲಿ ರಕ್ತಸ್ರಾವವಾಗಲಿ, ವಿಪರೀತ ತೂಕ ಇಳಿಕೆಯಾಗಲಿ ಇರುವುದಿಲ್ಲ. ಆದರೆ ಐಬಿಡಿ ಅಂದರೆ ನಿಜವಾದ ಬೆಂಕಿ. ಇಲ್ಲಿ ಕರುಳಿನ ಒಳಪದರಕ್ಕೆ ನಿಜಕ್ಕೂ ಹಾನಿಯಾಗಿರುತ್ತದೆ. ಈ ಉರಿಯೂತ ಮತ್ತು ಗಾಯಗಳನ್ನ ವೈದ್ಯರು ಸ್ಕ್ಯಾನ್ನಲ್ಲಿ ಸ್ಪಷ್ಟವಾಗಿ ನೋಡಬಹುದು. ರಕ್ತಸ್ರಾವ ಮತ್ತು ದಿಢೀರ್ ತೂಕ ಇಳಿಕೆ ಇದರ ಪ್ರಮುಖ ಭೌತಿಕ ಲಕ್ಷಣಗಳು. ಎರಡೂ ವಿಪರೀತ ನೋವು ಕೊಟ್ಟರೂ ಸ್ಕ್ಯಾನ್ ವರದಿಗಳು ಸಂಪೂರ್ಣ ವಿರುದ್ಧವಾಗಿರುತ್ತವೆ. ಮೂರನೇ ಭಾಗ ಸಂವಹನ ಮಾರ್ಗದಲ್ಲಿನ ಅಡಚಣೆ. ಭೌತಿಕ ಹಾನಿ ಇಲ್ಲದಿದ್ದರೂ ಐಬಿಎಸ್ನಲ್ಲಿ ಈ ಸುಳ್ಳು ಅಲಾರಂ ಏಕೆ ಮೊಳಗುತ್ತದೆ ಎಂಬುದನ್ನು ಈಗ ನೋಡೋಣ. ನಮ್ಮ ಮೆದುಳು ಮತ್ತು ಜೀರ್ಣಾಂಗ ವ್ಯವಸ್ಥೆಯ ನಡುವೆ ನಿರಂತರವಾದ ದ್ವಿಮುಖ ಸಂವಹನ ಮಾರ್ಗವಿರುತ್ತದೆ. ಇದನ್ನೇ ಗಟ್ ಬ್ರೈನ್ ಆಕ್ಸಿಸ್ ಎನ್ನುತ್ತಾರೆ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಇದು ಸ್ಪಷ್ಟವಾಗಿರುತ್ತದೆ. ಆದರೆ ಐಬಿಎಸ್ ಇದ್ದಾಗ ಈ ಸಂಪರ್ಕದಲ್ಲಿ ಭಾರಿ ಗದ್ದಲ ಶುರುವಾಗುತ್ತದೆ. ಫೋನ್ ನೆಟ್ವರ್ಕ್ ಸರಿಯಿಲ್ಲದಿದ್ದಾಗ ಮಾತುಗಳು ಹೇಗೆ ಕರ್ಕಶವಾಗಿ ಕೇಳುತ್ತವೆಯೋ ಹಾಗೆಯೇ ಕರುಳಿನ ಸಾಮಾನ್ಯ ಜೀರ್ಣಕ್ರಿಯೆಯ ಪ್ರಕ್ರಿಯೆಗಳೇ ಮೆದುಳಿಗೆ ವಿಪರೀತ ನೋವಿನಂತೆ ಭಾಸವಾಗ್ತವೆ. ಆ ಸಂವಹನ ಅಡಚಣೆಗೆ 5 ಪ್ರಮುಖ ಅಂಶಗಳು ಕಾರಣವಾಗುತ್ತವೆ. ಮೊದಲನೆಯದು ದೀರ್ಘಕಾಲದ ಒತ್ತಡ ಮತ್ತು ಆತಂಕದಿಂದಾಗಿ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚಾಗುವುದು. ಎರಡನೇದು ಸೆರಟೋನಿನ್ನಂತಹ ರಾಸಾಯನಿಕಗಳ ಅಸಮತೋಲನ. ಮೂರನೇದು ಬಾಲ್ಯದ ಯಾವುದಾದರೂ ಆಘಾತಕಾರಿ ಘಟನೆಗಳು. ನಾಲ್ಕನೆಯದು ಕರುಳಿನ ಉತ್ತಮ ಬ್ಯಾಕ್ಟೀರಿಯಾಗಳ ಕೊರತೆ ಮತ್ತು ಕೊನೆಯದಾಗಿ ಜೀರ್ಣಿಸಿಕೊಳ್ಳಲು ಕಷ್ಟವಾದ ಕೆಲವು ಫಾಡ್ ಮ್ಯಾಪ್ ಆಹಾರಗಳು. ಇವೆಲ್ಲವೂ ಕರುಳು ಮತ್ತು ಮೆದುಳಿನ ನಡುವಿನ ಸಂಪರ್ಕವನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸುತ್ತವೆ. ಹಾಗಾದ್ರೆ ಈ ಕಿರಿಕಿರಿ ಮಾಡುವ ಅಲಾರಮನ್ನು ನಿಶ್ಶಬ್ದಗೊಳಿಸುವುದು ಹೇಗೆ? ಕೇವಲ ನೋವು ನಿವಾರಕ ಔಷಧಿ ನುಂಗಿದರೆ ಸಾಲದು. ಮೂಲ ಸಂವಹನವನ್ನು ಸರಿಪಡಿಸಬೇಕು. ಲೋ ಫಾಡ್ಮ್ಯಾಪ್ ಆಹಾರ ಪದ್ಧತಿಯನ್ನು ಅನುಸರಿಸುವುದು, ಮಿದುಳಿನ ಪ್ರತಿಕ್ರಿಯೆಯನ್ನು ಬದಲಾಯಿಸಲು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಸಿಬಿಟಿಎಂ ಮೊರೆ ಹೋಗುವುದು ಮತ್ತು ಸರಿಯಾದ ಪ್ರೋಬಯೋಟಿಕ್ಗಳನ್ನು ಬಳಸುವುದು. ಇವುಗಳು ಈ ನಿಟ್ಟಿನಲ್ಲಿ ನಿಜಕ್ಕೂ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ನಾಲ್ಕನೇ ಭಾಗ ರಕ್ಷಣಾ ಗೋಡೆಯ ಭೇದಿಸುವಿಕೆ. ಈಗ ಐಬಿಡಿ ಎಂಬ ಹೆಚ್ಚು ವಿನಾಶಕಾರಿ ಪ್ರಕ್ರಿಯೆ ಕಡೆಗೆ ಸಾಗೋಣ. ಕರುಳಿನ ಒಳಪದರವನ್ನು ನಗರದ ಒಂದು ಭದ್ರವಾದ ಕೋಟೆಗೆ ಹೋಲಿಸಬಹುದು. ಈ ಕೋಟೆ ಹೇಗೆ ಕುಸಿಯುತ್ತದೆ ಅನ್ನೋದನ್ನು ಹಂತ ಹಂತವಾಗಿ ನೋಡೋಣ. ಮೊದಲು ಕರುಳನ್ನು ರಕ್ಷಿಸುವ ಶಾಂತಿಪಾಲಕ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಇದರಿಂದ ಗೋಡೆ ದುರ್ಬಲಗೊಳ್ಳುತ್ತದೆ. ನಂತರ ಶತ್ರು ಬ್ಯಾಕ್ಟೀರಿಯಾಗಳ ವಿಷಕಾರಿ ಅಂಶಗಳು ಈ ಗೋಡೆಯನ್ನು ಭೇದಿಸುತ್ತವೆ. ಇದನ್ನೇ ಲೀಕಿ ಗಟ್ ಎನ್ನುತ್ತಾರೆ. ಇದನ್ನು ನೋಡಿದ ನಮ್ಮದೇ ದೇಹದ ರಕ್ಷಣಾ ವ್ಯವಸ್ಥೆ ಗಾಬರಿಗೊಂಡು ತೀವ್ರವಾದ ಉರಿಯೂತದ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಕೊನೆಯದಾಗಿ ಈ ಆಂತರಿಕ ಬೆಂಕಿಯಿಂದ ಕರುಳಿನ ಅಂಗಾಂಶಗಳು ಊದಿಕೊಳ್ಳುತ್ತವೆ ಮತ್ತು ಹುಣ್ಣಾಗುತ್ತವೆ. ಇದುವೇ ಐಬಿಡಿ ಮಾಡುವ ಅಸಲಿ ವಿನಾಶ. 5ನೇ ಭಾಗ 2 ಕರುಳುಗಳ ಕಥೆ.
ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗೆ ತಕ್ಕಂತೆ ಈ ಜೈವಿಕ ಬೆಂಕಿ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಉರಿತದೆ ಅನ್ನೋದನ್ನ ಸಂಶೋಧನೆಗಳು ತೋರಿಸಿವೆ. ಭಾರತೀಯ ಮತ್ತು ಪಾಶ್ಚಿಮಾತ್ಯರ ಕರುಳಿನ ಸೂಕ್ಷ್ಮಾಣುಜೀವಿಗಳ ನಡುವೆ ಭಾರೀ ವ್ಯತ್ಯಾಸವಿದೆ. ಭಾರತೀಯರ ಹೆಚ್ಚಿನ ನಾರಿನಂಶವಿರುವ ಆಹಾರ ಪದ್ಧತಿಯಿಂದ ಕರುಳಿನಲ್ಲಿ ಪ್ರೀವೋಟೆಲ್ಲಾ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿರುತ್ತವೆ. ಪಾಶ್ಚಿಮಾತ್ಯರಲ್ಲಿ ಬ್ಯಾಕ್ಟೀರಾಯ್ಡ್ಸ್ ಹೆಚ್ಚಿರುತ್ತದೆ. ಐಬಿಡಿ ಬಂದಾಗ 2 ಗುಂಪುಗಳಲ್ಲಿ ರಕ್ಷಣಾತ್ಮಕ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ ನಿಜ, ಆದರೆ ಭಾರತೀಯರಲ್ಲಿ ನಾಶವಾಗುವ ಮೂಲಭೂತ ಬ್ಯಾಕ್ಟೀರಿಯಾಗಳೇ ಸಂಪೂರ್ಣ ಬೇರೆಯಾಗಿರುತ್ತವೆ. ಇಲ್ಲೊಂದು ನಿಜಕ್ಕೂ ಆಶ್ಚರ್ಯಕರವಾದ ವಿಷಯವಿದೆ. ಭಾರತೀಯ ಐಬಿಡಿ ರೋಗಿಗಳಲ್ಲಿ ಒಂದು ವಿಚಿತ್ರ ವಿದ್ಯಮಾನ ಕಂಡುಬರುತ್ತದೆ. ಸ್ಕಾರ್ಡೋವಿಯಾ ಮತ್ತು ಒರಿಬ್ಯಾಕ್ಟೀರಿಯಂನಂತಹ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಬಾಯಲ್ಲಿ ಮಾತ್ರ ಇರಬೇಕಾದವು ಅಲ್ವೇ? ಆದರೆ ಕರುಳಿನ ಗೋಡೆ ದುರ್ಬಲವಾದಾಗ ಈ ಬಾಯಿಯ ಬ್ಯಾಕ್ಟೀರಿಯಾಗಳು ನೇರವಾಗಿ ಕೆಳಗೆ ವಲಸೆ ಬಂದು ಕರುಳಿನ ಮೇಲೆ ಆಕ್ರಮಣ ಮಾಡುತ್ತವೆ. ಇದು ಪಾಶ್ಚಿಮಾತ್ಯರಲ್ಲಿ ಕಾಣಿಸದ ಒಂದು ಬೆರಗುಗೊಳಿಸುವ ಪ್ರಕ್ರಿಯೆ. 6ನೇ ಮತ್ತು ಕೊನೆಯ ಭಾಗ, ಜೀರ್ಣಕ್ರಿಯೆಯ ಆರೋಗ್ಯವನ್ನು ಮರಳಿ ಪಡೆಯುವುದು. ವಿವರಿಸಲಾಗದ ಹೊಟ್ಟೆ ನೋವಿನಿಂದ ಬಳಲುತ್ತಿರುವವರಿಗೆ ಇದೆಲ್ಲದರ ಅರ್ಥವೇನು? ಇಲ್ಲಿನ ಅತಿ ಮುಖ್ಯ ಸಂದೇಶವೆಂದರೆ, ರೋಗಿಯಲ್ಲಿರುವುದು ಕೇವಲ ಸೂಕ್ಷ್ಮ ನರಮಂಡಲದ ದೋಷಪೂರಿತ ಅಲಾರಾಮ್ ಆಗಿದೆಯೋ ಅಥವಾ ಪ್ರತಿರಕ್ಷಣಾ ವ್ಯವಸ್ಥೆಯ ನಿಜವಾದ ಬೆಂಕಿಯೋ ಎಂಬುದನ್ನು ವೈದ್ಯರು ಮೊದಲು ಸರಿಯಾಗಿ ಪತ್ತೆಹಚ್ಚಬೇಕು. ಇದು ಅತ್ಯಂತ ನಿರ್ಣಾಯಕ ಹೆಜ್ಜೆ. ಈ ಸ್ಪಷ್ಟತೆ ಸಿಕ್ಕರೆ ಮಾತ್ರ ದೀರ್ಘಕಾಲೀನ ಗುಣಪಡಿಸುವಿಕೆ ಸಾಧ್ಯ ಮತ್ತು ಮುಂದಿನ ಅಪಾಯಗಳನ್ನು ತಡೆಯಲು ಸರಿಯಾದ ಚಿಕಿತ್ಸೆ ನೀಡಲು ಸಾಧ್ಯ. ಅಂತಿಮವಾಗಿ ಈ ಆಳವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯ ವಿಶಿಷ್ಟವಾದ ಬ್ಯಾಕ್ಟೀರಿಯಾದ ರಚನೆಯನ್ನು, ಅದರಲ್ಲೂ ವಿಶೇಷವಾಗಿ ಈ ಪ್ರಾದೇಶಿಕ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದು ಭವಿಷ್ಯದಲ್ಲಿ ದೀರ್ಘಕಾಲದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಬಹುದೇ? ಖಂಡಿತವಾಗಿಯೂ ಇದು ವೈದ್ಯಕೀಯ ಜಗತ್ತಿನ ಮುಂದಿನ ದೊಡ್ಡ ಕ್ರಾಂತಿಯಾಗುವ ಸಾಧ್ಯತೆಯಿದೆ. ಜ್ಞಾನವೇ ಶಕ್ತಿ. ಈ ಮಾಹಿತಿಯು ಜೀರ್ಣಾಂಗ ವ್ಯವಸ್ಥೆಯ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ನೆರವಾಗಿದೆ ಎಂದು ಭಾವಿಸುತ್ತೇವೆ.